ಹಲೋ ಫ್ರೆಂಡ್ಸ್, ನನ್ನ ಹೆಸರು ಗುರು ಅಂತ. ನಿಮಗೊಂದು ವಿಷಯ ಗೊತ್ತೋ ಗೊತ್ತಿಲ್ವೋ, ನನಗೂ ಗೊತ್ತಿಲ್ಲ, ಆದರೂ ಹೇಳ್ತೀನಿ ಕೇಳಿ. ಇಲ್ಲಿರೋ ಒಂದೊಂದು ಬಾಟ್ಲಲ್ಲೂ ಪ್ರೀತಿ ಎಂಬ ಜೀವ ಕೊಟ್ಟಿದೆ. ಹುಡುಗಿಯರಲ್ವಾ ಬಾಸ್? ಹೌದು ಅಲ್ವಾ ಬಾಸ್? ಹೌದು ಹೌದು. ಸೂಪರ್ ಬಾಸ್. ನೀವು ನನ್ನನ್ನು ಈ ರೀತಿ ನೋಡ್ತಾ ಇದ್ರೆ ನೀವು ಗೆಸ್ ಮಾಡಿರ್ತೀರಾ. ಪಕ್ಕ ಅಷ್ಟೇನೆ, ನಾನೊಬ್ಬ ಲವ್ ಫೇಲರ್ ಅಂತ ಬಾಸ್. ಅದು ನನಗೂ ಗೊತ್ತು. ನೀವು ಲವರ್ ಬಾಯ್ಸ್ ಅಂತ. ನನ್ನ ಲವ್ ಸ್ಟೋರಿನಲ್ಲಿ ನನ್ನ ತಪ್ಪ ಅವಳು ತಪ್ಪ ನನಗೆ ಗೊತ್ತಿಲ್ಲ ಬಾಸ್. ನೀವು ಹೇಳಿ ಬಾಸ್, ನೀವು ಮಾತ್ರ ಹೇಳೋಕ್ಕಾಗುತ್ತೆ ಬಾಸ್. ಗುರು 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 ಎದ್ದೇಳೋ. ತಗೋ, ಹೋಗಿ ಸ್ನಾನ ಮಾಡು. ಅಮ್ಮ ಅಮ್ಮ, ಏನಾಯ್ತು? ಏನೂ ಆಗಿಲ್ಲ, ಹೋಗಿ ರೆಡಿಯಾಗಿ ಹೋಗು. ರಕ್ತ? ಅಯ್ಯೋ, ಬಾರಮ್ಮ ನೀನು. ಏನೂ ಆಗಿಲ್ಲ ಕಣೋ. ನೀನು ಸುಮ್ಮನಿರಮ್ಮ. ಎಷ್ಟು ರಕ್ತ ಹೋಗ್ತಿದೆ ನೋಡು. ಏನಿಲ್ಲ ಬಿಡೋ. ನೋಡು ಎಷ್ಟು ರಕ್ತ ಹೋಗ್ತಾ ಇದೆ. ಸ್ವಲ್ಪನೇ ಆಗಿದೆ ಬಿಡಪ್ಪ. ಇಷ್ಟೊಂದು ರಕ್ತ ಹೋಗ್ತಿದೆ, ಏನಾಗ್ತಿಲ್ಲ ಅಂತ ಹೇಳ್ತಿಲ್ಲಮ್ಮ. ಸಾಕು ಬಿಡೋ. ಆಯ್ತು ಬಿಡೋ. ಆಯ್ತು ಆಯ್ತು, ಇರಮ್ಮ. ಅಮ್ಮ ಕೂತಿರಮ್ಮ, ಬಂದೆ. ಸರಿನಪ್ಪ. ಇಷ್ಟೊತ್ತಾಯ್ತಲ್ಲ. ಗುರು, ಏನೋ ಮಾಡ್ತಾ ಇದೀಯಾ? ಕೂತಿರಮ್ಮ, ಬಂದೆ. ಅಮ್ಮ, ಚಿತ್ರಾನ್ನ ರೆಡಿ. ಗುರು, ನಿನ್ಗೆ ಯಾಕೋ ಈ ಕಷ್ಟ? ಗುರು, ನೀನ್ ಯಾಕೋ ಮಾಡಕ್ ಹೋದೆ? ತಿನ್ನಮ್ಮ. ಗುರು, ಚೆನ್ನಾಗಿ ಮಾಡಿದ್ಯಾ ಕಣೋ. ನಿನ್ ಕೈ ರುಚಿ ಮುಂದೆ ಇದು ಯಾವ ಲೆಕ್ಕಮ್ಮ?
ತಿನ್ನಮ್ಮ. ಯಾಕಮ್ಮ ಅಳ್ತಾ ಇದೀಯಾ? ಖುಷಿಯಲ್ಲಿದ್ದಾಗ ಇದೆಲ್ಲ ಸಹಜ ಮಗನೇ. ಗುರು, ನಾನು ತಿನ್ನಿಸ್ತೀನಿ. ಅಮ್ಮ, ನಾನು ತಿನ್ನಿಸ್ತೀನಿ, ತಗೊಳಮ್ಮ. ನನಗೆ ಸಾಕು ಗುರು, ನೀನ್ ತಿನ್ನು. ಇದು ಒಂದೇ ತುತ್ತು, ಲಾಸ್ಟ್ ತಗೊಳಮ್ಮ. ಒಂದೇ ಒಂದು ತುತ್ತು ಸಾಕು. ಸರಿ ಅಮ್ಮ. ಅಮ್ಮ ಸರಿ, ಟೈಮ್ ಆಯ್ತು, ಕೆಲ್ಸಕ್ಕೆ ಹೋಗಿ ಬರ್ತೀನಮ್ಮ. ಸರಿಪ್ಪ, ಹೋಗ್ಬಾ. ಇದೇ ರೀತಿ ಆರಾಮಾಗಿದ್ದೆ. ನನಗೆ ಅಮ್ಮ, ಅಮ್ಮನಿಗೆ ನಾನು, ಇಷ್ಟೇ ನನ್ನ ಲೋಕ ಆಗಿತ್ತು. ಆದರೆ ಸ್ವಲ್ಪ ದಿನಗಳ ನಂತರ ಆ ಶನಿ ಬಂದು ನನ್ನ ತಲೆ ಮೇಲೆ ಕುಂತ್ಕೊಂಡ ಬಾಸ್. ಆ ಕತೆ ನೀವೇ ನೋಡಿ ಬಾಸ್. ಯಾವುದಿದು 11 ನಂಬರು? ಹಾಯ್ ಅಂತ ಬೇರೆ ಬಂದಿದೆ. ಸರಿ, ನನ್ನ ಕಡೆಯಿಂದಾನು ಒಂದು ಹಾಯ್. ನೀವೇ ಹೇಳಬೇಕು. ಹ್ಞೂ ಆಯ್ತಪ್ಪ. ಹೌದಾ? ಓಕೆ, ಹಾಗಾದರೆ ನಾಳೆ ನನಗೆ ಹಬ್ಬ. ಐ ಆಮ್ ಫುಲ್ ಹ್ಯಾಪಿ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಇವಳು ಬರೋದಿನ್ನೂ 10 ನಿಮಿಷ ಆಗುತ್ತೆ. ನಾನು ಏನು ಮಾಡೋಣ? ಸರಿ ಬಿಡು, ಪಾರ್ಕಲ್ಲಿ ಹೋಗಿ ಕೂತ್ಕೊಳ್ಳೋಣ. ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ. ಎದೆ ಯಾಕೆ ಹಿಂಗೆ ಹೊಡ್ಕೊಂತಿದೆ? ಯಾರು ಇವಳು? ನೋಡೋಣ. ಐ ಲವ್ ಯು. ಸಾರಿ. ಯಾಕೆ? ನೋಡಕ್ ನಾನು ಚೆನ್ನಾಗಿಲ್ವಾ? ಕೈಯಲ್ಲಿ ಗುಲಾಬಿದೆ. ಇನ್ನೊಂದ್ಸಲ ಐ ಲವ್ ಯು ಅಂತ ಹೇಳ್ತೀನಿ, ಒಪ್ಕೊ ನನ್ನ ಸ್ವೀಟಿ. ಸಾರಿ ಕಣೋ, ನೀನು ನೋಡಕ್ಕೆ ಚೆನ್ನಾಗೇ ಇದೆಯಾ, ಆದರೆ ನನಗೆ ಅದೃಷ್ಟ ಇಲ್ಲ. ನಾನೊಂದು ಹುಡುಗನ ತುಂಬ ದಿನದಿಂದ ಲವ್ ಮಾಡ್ತಾ ಇದ್ದೀನಿ. ಅವ್ನು ನನ್ಗಿಂತ ಚೆನ್ನಾಗಿದ್ದಾನ? ಗೊತ್ತಿಲ್ಲ ಕಣೋ, ನಾನೇ ನೋಡಿಲ್ಲ. ಅವ್ನು ನೋಡಕ್ ಚೆನ್ನಾಗಿಲ್ಲ ಅಂದರೆ ನನ್ನನ್ನು ಮದುವೆ ಆಗ್ತೀಯಾ? ಸಾರಿ ಕಣೋ, ನಾನು ಅವನನ್ನೇ ಮದುವೆ ಆಗ್ಬೇಕಂತಿದ್ದೀನಿ. ಹೌದಾ ಶಿಲ್ಪ? ನನಗೆ ಗೊತ್ತೇ ಇರಲಿಲ್ಲ. ನನ್ನ ಹೆಸರು ನಿನ್ಗೆ ಹೆಂಗೆ ಗೊತ್ತಾಯ್ತು? ನನ್ನ ಲವರ್ನ ನಾನು ಕಂಡುಹಿಡಿಯೋಕ್ಕೆ ಎಷ್ಟೊತ್ತು ಬೇಕು? ನನ್ನನ್ನು ಹೆಂಗೆ ಕಂಡಿಡ್ದೆ ನೀನು? ಈ ಹುಡುಗಿರ್ ತಿನ್ನೋ ತಿಂಡಿ, ಅವ್ರು ಹಾಕೋ ಡ್ರೆಸ್ಸು, ಆ ಡ್ರೆಸ್ ಕಲರು, ಕಲರಿಗೆ ಹಾಕೋ ಸೆಂಟು,
ಇಷ್ಟೆಲ್ಲ ಹೇಳಿದ್ಮೇಲೂ ನಮ್ಮ ಹುಡುಗಿನ ನಾವು ಕಂಡಿಡಿಯಕ್ಕಾಗಲ್ವಾ? ಐ ಲವ್ ಯು. ಗುರು ಕಾಲ್ ಮಾಡು ಮಗ, ನಮ್ಗೆ ಸಿಕ್ಕಿ ತುಂಬ ದಿವಸ ಆಯಿತು. ಕಾಲ್ ಕಟ್ ಮಾಡ್ತಾ ಇದ್ದೇನೋ, ಎಲ್ಲೋ ಬ್ಯುಸಿ ಇರಬೇಕು. ಸರಿಯಾಗಿ ಕೆಲಸ ಕೂಡ ಹೋಗ್ತಾ ಇಲ್ಲ ಕಣ. ಏನೋ ಲವರ್ ಜೊತೆ ಇರಬೇಕೆ ಏನೋ. ಲವರ್ ಬಂದಮೇಲೆ ನಮ್ಮನ್ನೆಲ್ಲ ಮರ್ತ್ಬಿಟ್ಟ ಕಣೋ. ಅವನೇ ಅಲ್ಲ ಮಗ, ಪ್ರಪಂಚದಲ್ಲಿ ಎಲ್ಲರೂ ಅಷ್ಟೇ. ಪ್ರತಿಯೊಬ್ಬ ಹುಡುಗನಿಗೂ ಒಬ್ಳು ಪಾರ್ಟ್ನರ್ ಇರಲೇಬೇಕು. ಪಾರ್ಟ್ನರ್ ಬಂದಾಗ ನಾವು ಅವ್ರ ಮೇಲೆ ಕೋಪ ಮಾಡ್ಕೋಬಾರ್ದು. ಅವಳು ಲೈಫ್ ಲಾಂಗ್ ಪಾರ್ಟ್ನರ್ ಆಗಿರೋಳು, ನಾವು ಸ್ನೇಹಿತರಾಗಿರೋದು. ಬಾ, ನಮ್ಮ ಫ್ರೆಂಡ್ ತಾನೇ, ಖುಷಿಯಾಗಿರಲಿ. ಹೇಯ್, ಯಾಕೆ? ಏನಾಗ್ತಾ ಇದೆ? ಹಾಂ, ಕುಂತ್ಕೋ. ಸುಸ್ತಾಗ್ತಿದೆ ಕಣೋ. ಯಾಕೆ ತಿಂಡಿ ತಿಂದಿಲ್ವಾ? ಇಲ್ಲ ಕಣೋ, ಇವತ್ತು ಉಪವಾಸ. ಯಾಕೆ? ನಮ್ಮ ಪ್ರೀತಿ ಯಾವುದೇ ಕಾರಣಕ್ಕೂ ಕೊನೆಯಾಗ್ದಿರ್ಲಿ. ನನ್ನ ಜೀವನ ಇರೋ ತನಕ ಪ್ರತಿದಿನ ನಿನ್ನ ಜೊತೆಯಲ್ಲೇ ಇರಬೇಕು ಕಣೋ. ಅದೇ ನನ್ನ ಆಸೆ ಕಣೋ. ಅದಕ್ಕಾಗೆ 6 ತಿಂಗಳು ಪ್ರತಿ ಶುಕ್ರವಾರ ಉಪವಾಸ ಇರ್ತೀನಂತ ಅರ್ಕೆ ಮಾಡ್ಕೊಂಡಿದ್ದೀನಿ ಕಣೋ. ಸರಿ ಬಾ. ಹಾಯ್, ಈ ಮನೆಯವರು ಇಲ್ವಾ? ಎಲ್ಲೋ ಹೋಗಿರ್ಬೇಕು, ಗೊತ್ತಿಲ್ಲಮ್ಮ. ಅಯ್ಯೋ, 1 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಎಲ್ಲೋದ್ರು? ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಲವರ್ಸ್ ಕರೆದ್ರು ಅಂತ ಅವ್ರ ಜೊತೆ ಮಾತ್ರ ಬರಕ್ಕೆ ಹೋಗ್ಬೇಡಿ. ಬಂದರೆ ನಂತರ ಒಂಟಿ ಪಚ್ಚಿ ಥರ ಒಬ್ಬನೇ ಕೂತಿರ್ಬೇಕು. ಅವರಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ.
ಹಾವು 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 ಶ್ಯೆ. ಎಲ್ಲೋ ಹಾವು? ಅಲ್ಲೋಯ್ತು ನೋಡಲ್ಲಿ, ಅಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲೇ ಹೋಯ್ತು ನೋಡು, ಅಲ್ಲೇ. ಬಕ್ರ ನನ್ನ ಮಗ ನನಗೆ ಆಟ ಆಡಿಸ್ತಾನೆ. ಫ್ರೆಂಡ್ಸ್ ಅಂದ್ರೆ ಏನು ಅನ್ಕೊಂಡವನೆ? ಬಾಸ್, ಇನ್ ಮುಂದೆ ನಿಮ್ ಜೊತೆಲಿ ಯಾವ ಫ್ರೆಂಡ್ಸು ಕರ್ಕೊಂಬರ್ಬೇಡಿ. ಕರ್ಕೊಂಬಂದ್ರೆ ಈ ತರ ಎಲ್ಲ ವೇಸ್ಟ್ ಆಗೋಗುತ್ತೆ. ಹಲೋ, ಅತ್ತೆ ಇಲ್ವಾ? ಹಾ? ಓ, ಆಂಟಿ ಆಂಟಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ? ಗೊತ್ತಿಲ್ಲ. ನಿಲ್ಸೋ ನಿಮಿಷ ನಿಲ್ಸೋ. ಯಾಕೆ? ಹೇಳ್ತೀನಿ ನಿಲ್ಸೋ. ಏನಾಯ್ತು? ನಿಲ್ಸೋ. ನೀನು ಇಳಿ ಕೆಳಗೆ. ಇದು ನನಗೆ ಕೊಡೋ. ಹೇಯ್, ಅದು ನನ್ನ ಕನಸು, ನನ್ನ ಜೀವನ, ನೆನಪುಗಳು ಕಣೆಯೋದು. ಆಲ್ರೆಡಿ ನಾನು ಹೃದಯನೇ ಕೊಟ್ಟಿದ್ದೀನಿ. ಇದೆಲ್ಲ ಏನು? ಕೊಡ್ತೀಯೋ ಇಲ್ವೋ? ಹೋಗ್ಲಿ ತಗೋ. ನಿನಗಲ್ದೆ ಯಾರಿಗೆ ಕೊಡಲಿ? ಅದಕ್ಕೆ ಇಷ್ಟು ಕೇಳಬೇಕಾ? ನಾಳೆ ಅವಳ ಬರ್ತ್ಡೇ ಇದೆ. ಏನು ಗಿಫ್ಟ್ ಕೊಡೋದು? ಬರೀ 500 ರೂಪಾಯಿ ಇದೆ. ಏನು ಮಾಡೋಣ? ಪಾಲುಗೆ ಫೋನ್ ಮಾಡೋಣ. ಏನು ಮಗ, ಇಷ್ಟು ಜನಕ್ಕೆ ಫೋನ್ ಮಾಡಿಬಿಟ್ಟಿದ್ಯಾ? ನಮ್ಮನ್ನೆಲ್ಲ ನೆನ್ಸ್ಕೊಂಡ್ಬಿಟ್ಟಿದ್ಯಾ? ಹಾಗೇನಿಲ್ಲ ಕಣ. ಲೈಫ್ ಸೂಪರಾ? ನಿಮ್ಮಷ್ಟಿಲ್ಲ ಬಾಸ್. ಏನು ಸಮಾಚಾರ ಮಗ? ಮಗ, ಅದು ಅಮ್ಮನಿಗೆ ಹುಷಾರಿರ್ಲಿಲ್ಲ. ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಕಣ. ಏನಾಯ್ತು? ಗೊತ್ತಿಲ್ಲ ಮಗ. ಸರಿ ಬಾ, ಕೊಡ್ತೀನಿ. ಓಕೆ ಮಗ. ಏನಮ್ಮ ನಿನ್ನ ಪ್ರಾಬ್ಲಮ್ಮು? ಏನು ನಿನ್ನ ಕತೆ? ಸುಮ್ಮನೆ ಮಲ್ಕೊಳಕ್ಕಾಗಲ್ವಾ? ಗುರು, ಹುಷಾರಿಲ್ಲ ಕಣೋ, ತುಂಬ ಸುಸ್ತಾಗ್ತಾ ಇದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋ. ಅಮ್ಮ, ಇವತ್ತು ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಏನೂ ಆಗಲ್ಲ, ಅಲ್ಲಿರೋ ಮಾತ್ರೆ ತಗೊಂಡು ಮಲ್ಗು. ಸಂಜೆ ಹೊತ್ತಿಗೆ ಏನೋ ಒಂದು ಆಗುತ್ತೆ. ಹಲೋ, ಎಲ್ಲಿದ್ಯಾ? ಇನ್ನು 10 ನಿಮಿಷ ಬಂದ್ಬಿಡ್ತೀನಿ. ಪಾರ್ಕಲ್ಲಿ ಕಾಯ್ತಾ ಇದ್ದೀನಿ, ಬೇಗ ಬಾ. ಓಕೆ ಓಕೆ. ಅಯ್ಯೋ, ಗಿಫ್ಟ್ ಮರ್ತ್ಬಿಟ್ಮಲ್ಲ.
ಯಾವುದೋ ಫಿಗರ್ ಕೂತೈತೆ, ಒಂದು ಕೈ ನೋಡ್ಕೊಂಡೆ ಬಿಡವ. ಯಾಕೆ ಬುಲ್ಬುಲ್ ಒಬ್ಬಳೇ ಕೂತಿದ್ಯಾ? ನಾನು ಬೇಜಾರಾ ನಿಮ್ಮ ಹುಡುಗ ಬಂದಿಲ್ಲ ಅಂತ? ಪರವಾಗಿಲ್ಲ ಬಾ, ನಾನು ಬಂದಿದ್ದೇನಲ್ವಾ, ಒಂದು 5 ನಿಮಿಷ ಲವ್ ಮಾಡೋಣ. ಹೋಗೋ ಪರ್ಕಿ, ಐ ಆಮ್ ಪರ್ಕಿನಮ್ಮ, ಅದಕ್ಕೆ ಕರೆದಿದ್ದು, ಬಾ ಲವ್ ಮಾಡೋಣ. ಕಾಲಲ್ಲಿರೋ ಚಪ್ಪಲಿ ನಿನ್ನ ಮುಖದ ಮೇಲೆ ಬರುತ್ತೆ, ಓಕೆನಾ? ನೋಡು 10 ನಿಮಿಷ ಟೈಮ್ ಕೊಡ್ತೀನಿ, ಅದೇನು ಮಾಡ್ತೀಯೋ ಮಾಡು. ನೀವು ಹುಡುಗ್ರಪ್ಪ, ನಮ್ಮಿಂದ ಏನಾಗುತ್ತೆ? ಅದೇ 5 ನಿಮಿಷ ಟೈಮ್ ಕೊಟ್ರೆ ನೀವೇನು ಬೇಕಾದರೂ ಮಾಡ್ತೀರಾ. ಓಹೋ ಪರವಾಗಿಲ್ಲ, ಇದನ್ನೆಲ್ಲ ತಿಳ್ಕೊಂಬಿಟ್ಟಿದೀಯಾ? ಹೋಗೋ ಲೋಫರ್. ಒಂದು ಮಾತು ಹೇಳಲಾ, ಕೋಪದಲ್ಲೂ ಸಕ್ಕತ್ತ ಕಾಣ್ತೀಯ ಚಿನ್ನ, ಐ ಲೈಕ್ ಯು. ಬರಲಾ? ಐ ಲವ್ ಯು. ಐ ಹೇಟ್ ಯು. ನನ್ನ ಜೀವನದಲ್ಲಿ ಯಾಕೋ ಬಂದೆ ನೀನು? ಅವತ್ತು ನೀನು ನನಗೇನು ಹೇಳಿದ್ದೆ? ಒಂದು ಮಾತು ಹೇಳಿದ್ದೆ, ನೆನಪಿದೆಯಾ? ನನ್ನ ಪ್ರಾಣ ಇರೋರು ಇದೇ ಥರ ನಗು ಇರುತ್ತೆ. ಹಾಂ, ಆದರೆ ನೀನು ಆ ನಗುನ ಉಳಿಸ್ಕೊಂಡಿಲ್ಲ. ಮುಂದೆ ನನ್ನ ಜೀವನದಲ್ಲಿ ಯಾವತ್ತೂ ಮತ್ತೆ ಬರಬೇಡ ನೀನು. ಶಿಲ್ಪಾ, ಐ ಲವ್ ಯು ಕಣೆ. ಅವಳು ಯಾಕೆ ನನ್ನ ಕೆನ್ನೆ ಹೊಡೆದ್ಲು? ಮತ್ತೆ ನನ್ನ ಲೈಫಲ್ಲಿ ಬರಬೇಡ ಅಂತ ಯಾಕೆ ಹೇಳಿದ್ಲು? ನನಗೆ ಗೊತ್ತಿಲ್ಲ. ಏಯ್, ನನ್ನ ಲೈಫಲ್ಲಿ ಆರಾಮಾಗಿದ್ದೆ, ಹುಡುಗಿನೂ ಕಳಿಸ್ದೆ, ಪ್ರೀತಿನೂ ಮಾಡಿಸ್ದೆ. ಆದರೆ ಕೊನೆಯಲ್ಲಿ ಈ ರೀತಿ ಮಾಡಿಸ್ದಲ್ಲೋ? ಯಾಕೋ ಹುಡುಗರು ಖುಷಿಯಾಗಿರೋದು ನಿನಗಿಷ್ಟ ಇಲ್ವಾ? ನೀನು ಮಾತ್ರ ಲವ್ ಮಾಡಿ ಮೇಲೆ ಆರಾಮಾಗಿರೋ ಮಗನೇ. ಭೂಮಿ ಮೇಲೆ ಬಂದು ಒಂದೇ ಒಂದು ಹುಡುಗಿನ ಲವ್ ಮಾಡಿ ನೋಡು, ಆವಾಗ ಗೊತ್ತಾಗುತ್ತೆ ಕಳ್ಕೊಂಡಿರೋರ ನೋವು ಏನಂತ. ಅದು ಭಯಂಕರ ಕಣೋ, ಸಾವಿಗಿಂತ ಭಯಂಕರ ಇರುತ್ತೆ. ಬಂದು ಒಂದು ಸಲ ಟ್ರೈ ಮಾಡು. ಲೋ ಮಗ, ಏನು ಇಷ್ಟು ಖುಷಿಯಾಗಿದೆಯಾ? ಮಗ ಓಪನ್ ಮಾಡಿದ್ನಾ? ಓಪನ್ ಮಾಡಿಕೊಡು ಅಂದರೆ ಎಲ್ಲ ಇವನೇ ಕುಡಿತಾ ಇದ್ದಾನೆ. ನಾನು ಹಿಂಗೆ ಬಿಟ್ಟರೆ ನನಗೇನೂ ಉಳಿಯೋದಿಲ್ಲ. ಕುಡುಕ್ ನನ್ನ ಮಗ. ಕೊಟ್ನಪ್ಪ. ಮಗ, ಇಷ್ಟೊಂದು ಖುಷಿಯಾಗಿದೆಯಲ್ಲ, ಏನು ಸಮಾಚಾರ? ನನಗೆ ಈ ರೀತಿ ನೋಡಿ ಕೇಳ್ತಾ ಇದೆಯಾ? ಹೌದು ಮಗ, ಫುಲ್ ತೇಲಾಡ್ತಾ ಇದೆಯಲ್ಲ ಅದಕ್ಕೆ. ಏನು ಮಗ, ಇದೆಲ್ಲ
ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ನೀನೇ ಬೆಸ್ಟ್ ಮಗ. ನೀನು ಮಾತ್ರ ಲವ್ ಮಾಡಕ್ಕೆ ಹೋಗಬೇಡ. ಮಗನೇ, ತಲೆಗೆ ಹೊಡೆದ್ರೆ ಸಾಕು, ಒಳಗಿರೋ ಮೆದ್ಲು ಮಿಕ್ಸ್ ಆಗಿಬಿಡ್ಬೇಕು. ಯಾಕೋ? ಲವ್ ಮಾತಾಡ್ಬೇಡ ಕಣೋ. ನಿಮ್ಮನ್ನು ಒಂದು ಹುಡುಗಿ ಲವ್ ಮಾಡ್ತೀನಿ ಅಂದರೆ ಸಾಕು, ಅಪ್ಪ ಅಮ್ಮ ಸ್ನೇಹಿತರು ಎಲ್ಲರನ್ನೂ ಮರ್ತು ಬಿಡ್ತಿರಲ್ಲೋ. ಮಗ, ಒಂದು ಮಾತು ಹೇಳ್ತೀನಿ ಕೆಲೋ. ನಮ್ಮ ಜೀವನದಲ್ಲಿ ಒಂದು ಹುಡುಗಿ ಹೋದ್ರು, ಇನ್ನೊಬ್ಳು ಮತ್ತೆ ಬಂದೇ ಬರ್ತಾಳೆ. ಅವಳು ಹೋದ್ರು, ಲೇಟಾಗಾದರೂ ಮತ್ತೊಬ್ಳು ಬಂದೇ ಬರ್ತಾಳೆ. ಕೊನೆ ಇಲ್ಲ ಕಣೋ ಈ ಲವ್, ಪ್ರೀತಿ, ಪ್ರೇಮಗೆ. ಆದರೆ ಒಂದು ಪ್ರೀತಿಗೆ ಮಾತ್ರ ಹುಟ್ಟಿದಾಗಿನಿಂದ ಸಾಯೋ ತನಕ ಸ್ವಲ್ಪನೂ ಕಡಿಮೆ ಆಗದ ಇರುವ ಶಾಶ್ವತ ಪ್ರೀತಿ ಅಂದರೆ ಅದು ಅಮ್ಮನ ಪ್ರೀತಿ ಕಣೋ. ಅಮ್ಮನ ಪ್ರೀತಿ ಎಷ್ಟು ಸ್ಟ್ರಾಂಗ್ ಅಂದರೆ, ನಾವು ಕುಡಿಯಲಿ ಒಡೆಯಲಿ ಕೆಟ್ಟವರಾಗಿರಲಿ, ಆದರೆ ಅವರ ಪ್ರೀತಿ ಸ್ವಲ್ಪನ ಕಡಿಮೆ ಆಗಲ್ಲ. ಕಡಿಮೆ ಆದರೆ ಅದು ಅವರ ಸಾವಿನ ನಂತರವೇ ಕಣೋ. ಆ ಪ್ರೀತಿಗೆ ಕೊನೆ ಇಲ್ಲ ಕಣೋ. ಈ ಹುಡುಗಿಯರಿಗೆ ಯಾವಾಗ ಪ್ರೀತಿ ಹುಟ್ಟುತ್ತೋ, ಯಾವ ವಿಷಯಕ್ಕೆ ಸಾಗುತ್ತೋ ಅದು ಆ ದೇವರಿಗೂ ಇನ್ನೂ ಗೊತ್ತಿಲ್ಲ. ಆದರೆ ಹುಡುಗಿಯರ ಫೀಲ್ಡ್ನಲ್ಲಿ ನಮ್ಮ ಹುಡುಗರು ಕುಡಿದು ದೇವದಾಸರ ರೂಪಕ್ಕೆ ಬಂದು ಸಾಯ್ತಾರೋ. ಅವಳು ಹೋದ್ರೆ ಏನೋ, ನಿಮ್ಮ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡ್ರೋ. ಅದೆಲ್ಲ ಬಿಟ್ಟು ಇದೇನೋ. ಆದರೂ ಮಗ, ನನ್ನ ಮನಸ್ಸು ಹೇಳ್ತಾ ಇದೆ ನಿನ್ಗೆ ಹೊಡಿಬೇಕು ಅಂತ. ಯಾಕೋ ಮಗ? ಲೋ ಮಗ, ನೀನು ಲವ್ ಮಾಡೋಕ್ಕೆ ಮುಂಚೆ ಅಮ್ಮನ ಜೊತೆ ಹೇಗಿದ್ದೆ, ಆದರೆ ಈಗ ಹೇಗಿದೆಯೋ? ಯಾಕೋ ಮಗ? ಮನೆಗೆ ಹೋಗ್ಬೇಕು. ಬಾಯ್. ಲೋ ಮಗ, ಹೆಲ್ಮೆಟ್ ತೊಗೊಂಡೋಗೋ. ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ ಕೇಳಿ. ಹುಡುಗಿಯರ ಪ್ರೀತಿ ಒಂದು ಸಲ ಹೋದ್ಮೇಲೆ ಮತ್ತೆ ಬರುತ್ತೋ ಬರಲ್ವೋ 100% ಗ್ಯಾರಂಟಿ ಇಲ್ಲ ಬಾಸ್. ಆದರೆ ಎತ್ತ ಅಮ್ಮನ ಪ್ರೀತಿ ಅಮರ ಕಣೋ. ಕೊನೆ ಇಲ್ಲದ ಪ್ರೀತಿ ಅಮ್ಮಂದು. ಸಾರಿ ಅಮ್ಮ. ಗುರು, ಏನಾಯ್ತು? ಏನಾಯ್ತು ಗುರು? ಏನ್ ಮಾಡ್ಕೊಂಡಿಯೋ? ರಕ್ತ ಬರ್ತಾ ಇದೆಯಲ್ಲ. ಇರು ಒಂದು ನಿಮಿಷ. ಅಮ್ಮ, ಗುರು, ಏನ್ ಮಾಡ್ಕೊಂಡೆಪ್ಪ? ಎಲ್ಲ ಆಯ್ತು ಹೀಗೆ ನಿನಗೆ? ನೋವಾಗ್ತಾ ಇದೆಯೇನೋ? ಎಷ್ಟೊಂದು ರಕ್ತ ಹೋಗ್ತಾ ಇದೆಯಲ್ಲೋ? ಅಮ್ಮ, ಇಲ್ಲಿಂದ ನೀನು ಬಿಟ್ಟು ಎಲ್ಲೂ ಹೋಗಲ್ಲಮ್ಮ. ಗುರು, ಏನ್ ಮಾಡ್ಕೊಂಡಿಯೋ? ಏನಾಯ್ತು? ನಿನ್ನ ಜೊತೆಲೇ ಇರ್ತೀನಮ್ಮ. ಆಯ್ತು ಮಗನ. ಅಮ್ಮ, ಅಮ್ಮ, ಹಾಸ್ಪಿಟ್ಲಿಗೆ ಹೋಗೋಣ ನಡಿಯಪ್ಪ. ಡಾಕ್ಟ್ರ್ ಹತ್ರ ತೋರ್ಸೋಣ. ಎದ್ದೇಳೋದಲ್ಲ, ನಡಿಯೋ ನಡಿಯೋ ಮಗನೇ. ಅಲ್ಲಿ ನೋಡು, ಬಾವ ಬರ್ತಾ ಇದಾರೆ.
ಐ ಲವ್ ಯು. ಇದೆಲ್ಲ ನನಗಿಷ್ಟ ಆಗಲ್ಲ. ಈ ಹುಡುಗಿರ್ ಲವ್ ಹೆಂಗಂದ್ರೆ ವಿಷ ಕುಡ್ದು ಒಂದೇ ಸರಿ ಸಾಯಿಸುತ್ತೆ. ಆದರೆ ಈ ಪ್ರೀತಿ ಸಾಯಿಸಿ ಬದುಕಿಸಿ ಸಾಯಿಸಿ ಈ ಭೂಮಿ ಮೇಲೆ ಭಯಂಕರ ನರಕ ತೋರಿಸುತ್ತೆ. ನನಗೆ ಬೇಕಾಗಿರೋದು ನಿಸ್ವಾರ್ಥ ಪ್ರೀತಿ. ಅದು ನಿನ್ನಿಂದ ಸಾಧ್ಯ ಇಲ್ಲ. ಅದು ಕೆಲವು ಸಿಗುವುದು ಅಮ್ಮನ ಪ್ರೀತಿಯಿಂದ. ಲೋ ಗುರು, ಹಕ್ಕಿ ಎಷ್ಟೇ ದೂರ ಹೋದ್ರೂ ತನ್ನ ಗೂಡು ಮರೆಯಲ್ಲ. ಹಾಗೆ ನೀನು ಎಷ್ಟೇ ದೂರ ಹೋದ್ರೂ ನಾನು ನಿನ್ನ ಮರೆಯಲ್ಲ.